ಮಾಡಿ ಸ್ಟೂಡೆಂಟ್ಸ್, ನಮ್ಮ SSLC ವಿದ್ಯಾರ್ಥಿಗಳ ಅನುಕೂಲ ಅಲ್ಲ ಅಂತ ಹೇಳಿ ವೆರಿ ಇಂಪಾರ್ಟೆಂಟ್ ಅಥವಾ ಗ್ಯಾರಂಟಿ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಆಲ್ರೆಡಿ ನಾನು ಸುಮಾರು 20 ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಇದು 21ನೇ ವಿಡಿಯೋ. ಇಲ್ಲಿ ನಾನು ಏನು ಡಿಸ್ಕಸ್ ಮಾಡ್ತಿದ್ದೀನಿ ಅಂತಂದ್ರೆ ಫ್ರೇಮಿಂಗ್ ಕ್ವಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಕೆಲವು ವರ್ಡ್ ಆಗಿರ್ಬೋದು, ಕೆಲವು ವರ್ಡ್ಸ್ಗಳಿಗೆ ಅಂಡರ್ಲೈನ್ ಮಾಡಿರ್ತಾರೆ. ಸೊ ಆ ವರ್ಡ್ಸ್ಗಳು ಆನ್ಸರ್ ಬರೋ ರೀತಿಯಲ್ಲಿ ನಾವು ಕ್ವಶನ್ ಮಾಡಬೇಕಾಗತ್ತೆ. ಸೊ ಆ ಎಲ್ಲ 20 ವಿಡಿಯೋ ಲಿಂಕ್ ಅನ್ನು ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅವು ಕೂಡ ನೀವು ನೋಡ್ಬೋದು. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಇಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ ರೀ 21st ವಿಡಿಯೋ ಅಂತೇಳಿ. SSLC ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೇವೆ ರೀ, ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್. ಓಕೆ, ಸೊ ಇಲ್ಲಿ ನಾನು ಗ್ರಾಮರ್ ಟಾಪಿಕ್ ಆದಂತಹ ಫ್ರೇಮಿಂಗ್ ಕ್ವಶನ್ಸ್ ತೊಗೊಂಡಿದ್ದೀನಿ. ಸೊ ಯಾವ ರೀತಿ ನಾವು ಕ್ವಶನ್ ಮಾಡಬೇಕಾಗತ್ತೆ, ಇಂಟರಾಕ್ಟಿವ್ ಸೆಂಟೆನ್ಸ್ ಮಾಡಬೇಕು ಅನ್ನೋದನ್ನ ನಾನು ಈಸಿಯಾದ ವೇದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಓಕೆ, ಫ್ರೇಮ್ ಆಫ್ ಕ್ವಶನ್ ಟು ಗೆಟ್ ಅಂಡರ್ಲೈನ್ ವರ್ಡ್ ಅಥವಾ ವರ್ಡ್ಸ್ ಆಸ್ ಆನ್ಸರ್ ಅಂತ ಕೊಟ್ಟಿರ್ತಾರೆ. ಸೊ ಕೆಲವು ವರ್ಡ್ ಇಲ್ಲಿ ತೋರಿಸೇ ಬಿಡ್ತೀನಿ ಅದು ಹೇಳೋದಕ್ಕೆ. ಸೊ ಇಲ್ಲಿ ನೋಡ್ರಿ, ಹಿಂಗೊಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅಲ್ಲಿ ವರ್ಡ್ ಆಗಿರ್ಬೋದು ಅಥವಾ ವರ್ಡ್ಸ್ಗಳಿಗೆ ಅಂಡರ್ಲೈನ್ ಮಾಡ್ತಾರೆ. ಅದು ಆನ್ಸರ್ ಬರೋ ರೀತಿಯಲ್ಲಿ ನೀವು ಕ್ವಶನ್ ಮಾಡಬೇಕು. ಒಂದು ನಿಮಿಷದಲ್ಲಿ ಇಟ್ಕೊಂಡು ಮಾಡಿ ಸ್ಟೂಡೆಂಟ್ಸ್, ಆ ವರ್ಡ್ ಎಂದಿಗೂ ಕ್ವಶನ್ನಲ್ಲಿ ಬರುವುದಿಲ್ಲ. ಅದು ವರ್ಡ್ ಆಗಿರ್ಬೋದು, ವರ್ಡ್ಸ್ ಆಗಿರ್ಬೋದು, ಕ್ವಶನ್ದಲ್ಲಿ ಯೂಸ್ ಮಾಡೋದು. ಓಕೆ, ಹಾಗಾದ್ರೆ ಸ್ವಾಮೀಸ್ ಫಾದರ್ ವಾಸ್ ಆನ್ ಅಡ್ವೊಕೇಟ್ ಅಂತ ಹೇಳ್ಬಿಟ್ರು. ಇದಕ್ಕೆ ಬೆಸ್ಟ್ ಮೆಥಡ್ ಇಂಗ್ಲಿಷ್ನಲ್ಲಿ ಇದ್ದದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಡ್ರಿ. ಯಾರ ತಂದೆ ಅಂತ ಅನ್ಬೇಕ ಅಂತ ಮಾಡ್ತೀವಿ ನಾವು. ಅಂದ್ರೆ ಯಾರ ತಂದೆ ಅನ್ಬೇಕಾದ್ರೆ ಹೂಸ್ ಅಂತ ಮಾಡ್ತೀವಿ. ಸೊ ಫಾದರ್ ಅಂತ ಮಾಡ್ತೀವಿ. ಆಸ್ ಇಟ್ ಈಸ್ ಕಾಪಿ ಪೇಸ್ಟ್ ಕ್ವಶನ್ ಮಾರ್ಕ್, ಇಷ್ಟು ಮಾಡಿದ್ರೆ ಮುಗೀತು. ಓಕೆ, ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ಇದು ಯಾಕೆ ಇಷ್ಟೊಂದು ಸಿಂಪಲ್ ಅಂತಂದ್ರೆ, ಈ ಸಬ್ಜೆಕ್ಟ್ ಪಾರ್ಟಿಗೆ ಅಂದ್ರೆ ಸ್ವಾಮೀಸ್ ಫಾದರ್ ಈ ಪಾರ್ಟಿಗೆ ಏನಾದರೂ ಅಂಡರ್ಲೈನ್ ಮಾಡಿರ್ಕಾರ ಬಹಳಷ್ಟು ಈಸಿ. ನಾವು ಅಲ್ಲಿ ಏನ್ ಮಾಡ್ಬೇಕು ಸರ್ ಅಂತಂದ್ರೆ, ಅಲ್ಲಿ ಸುಟೇಬಲ್ ಆದದ ಕ್ವಶನ್ ವರ್ಡ್ ಅನ್ನ, ಪ್ರಶ್ನಾರ್ಥಕ ಶಬ್ದವನ್ನ ಫಿಲ್ ಮಾಡಿ ಉಳಿದದ್ದು ಆಸ್ ಇಟ್ ಈಸ್ ಕಾಪಿ ಪೇಸ್ಟ್, ಆಸ್ ಇಟ್ ಈಸ್ ಏನಿರುತ್ತೆ ಅದನ್ನ ಬರೀರಿ, ಕ್ವಶನ್ ಮಾರ್ಕ್ ಇಡ್ರಿ, ಮುಗೀತು. ಆರಾಮೇ ಯಾವುದೇ ಇರಲಿ, ಎಕ್ಸಾಂಪಲ್ ಇರಲಿ. ಸೊ ರವಿ ಈಸ್ ರೈಟಿಂಗ್ ಎ ಲೆಟರ್, ಅಂಡರ್ಲೈನ್ ರವಿ ಮಾಡಿದ್ರು. ಹೂ ಈಸ್ ರೈಟಿಂಗ್ ಎ ಲೆಟರ್, ಯಾರು ಬರ್ತಿದ್ದಾರೆ ಕ್ವಶನ್ ವರ್ಡ್, ಸೂಕ್ತವಾದ ಕ್ವಶನ್ ವರ್ಡನ್ನ ಫಿಲ್ ಮಾಡ್ರಿ. ಹೂ ಅಂದ್ರೆ ಯಾರು, ಓಕೆ, ಹೂಸ್ ಅಂದ್ರೆ ಇಲ್ಲಿ ಯಾರು, ಏನು ಯಾರದ್ದು, ಓಕೆ, ಯಾರ ಅನ್ನಂಗಿಲ್ಲ. ಓಕೆ, ಯಾರದು. ಸೊ ಇಲ್ಲಿ ಯಾರ ತಂದೆ, ಹೂಸ್ ಫಾದರ್, ಮುಗಿತು. ಸೊ ಇದು ಕ್ವಿಕ್ ರಿವಿಷನ್ ಇದೆ ರೀ, ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಲ್ಲ. ಬಟ್ ಆ ಸೆಂಟೆನ್ಸ್ ತಕ್ಕಂಥ ರೂಲ್ಸ್ ಅನ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ನೆಕ್ಸ್ಟ್ ಸೆಕೆಂಡ್, ಐ ಆಲ್ವೇಸ್ ಲೈಕ್ ಟು ರೀಡ್ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಅಂತಿದೆ. ಸೊ ಇಲ್ಲಿ ಕ್ವಶನ್ ನಾನು ತೋರಿಸ್ಬಿಡ್ತೀನಿ, ಈ ರೀತಿ ಮಾಡಿದೀವಿ ಅನ್ಕೊಡ್ರಿ. ವಿಚ್ ನ್ಯೂಸ್ ಪೇಪರ್ ಅಂತ ಹೇಳಿ ಏನು ಸಬ್ಜೆಕ್ಟ್ ಪಾರ್ಟಿಗೆ ಅಂಡರ್ಲೈನ್ ಮಾಡಿಲ್ಲ, ಈ ಕಡೆ ಪಾರ್ಟಿಗೆ ಅಂದ್ರೆ ಪ್ರೆಡಿಕೇಟ್ ಪಾರ್ಟಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಪ್ರೆಡಿಕೇಟ್ ಪಾರ್ಟಿಗೆ ಅಂಡರ್ಲೈನ್ ಮಾಡಿದಕ್ಕಾರ ಕ್ವಶನ್ ವರ್ಡ್ನೇ ಯೂಸ್ ಮಾಡ್ತೀವಿ, ಸೂಟೇಬಲ್ ಆದದ್ದು. ಯಾವ ನ್ಯೂಸ್ ಪೇಪರ್ ಅಂತೇಳಿ, ವಿಚ್ ಅಂತೇಳಿ. ಸೊ ನ್ಯೂಸ್ ಪೇಪರ್ ಅನ್ನ ಅಟ್ಯಾಚ್ ಮಾಡ್ತೀನಿ. ವಿಚ್ ಹೂಸ್ ಇದಕ್ಕಾರ ಅದ್ರ ಜೊತೆ ಆ ನೌನ್ ಅಥವಾ ಪ್ರೊನೌನ್ ಕೂಡ ಬರ್ತಾವೆ. ಹಿಂಗ ವಿಚ್ ಅಂತ ಇದಾದಂದ್ರೆ ಹೆಲ್ಪಿಂಗ್ ವರ್ಬ್ ಬರಲೇಬೇಕು, ಹೆಲ್ಪಿಂಗ್ ವರ್ಬ್. ಸೊ ಇದು ಯಾವ ಟೆನ್ಸ್ ಅಲ್ಲಿ ಇದೆ ರೀ, ಐ ಆಲ್ವೇಸ್ ಲೈಕ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಕಾರ ಡೂ ಅರೆ ಬರಬೇಕೊಂದು, ಡಸ್ ಅರೆ ಬರಬೇಕೊಂದು, ಹೌದೇನಿಲ್ಲ, ಎರಡರಲ್ಲಿ ಒಂದು ಯೂಸ್ ಮಾಡೋದು. ಸರ್ ಡೂ ಮತ್ತು ಡಸ್ ಎಲ್ಲಿ ಯೂಸ್ ಮಾಡಬೇಕು, ಹಿ ಸಿ ಇಟ್ ಇದ್ದಾಕಾರ ಡಸ್ ಉಪಯೋಗಿಸ. ಅಥವಾ ಇಲ್ಲಿ ಕ್ರಿಯಾಪದ ಏನಿರ್ತದೆ ನೋಡ್ರಿ, ಅಲ್ಲಿ SRES ಬಂದಿರ್ತದೆ, ಮೇನ್ ಮುಂದೆ SRES ಬಂದಿತ್ತಂದ್ರೆ ಸೊ ಡಸ್ ಉಪಯೋಗಿಸ್ಕೊಡ್ರಿ, ಉಳಿದ ಕಡೆ ಎಲ್ಲನೂ ಡೂ ಉಪಯೋಗಿಸ್ಕೊಡ್ರಿ. ಸೊ ಡೂ ಅಂತ ಉಪಯೋಗಿಸ್ಕೊಳ್ಳಿ. ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಿದ್ದೀನಿ ಮಾಡಿ ಸ್ಟೂಡೆಂಟ್ಸ್. ಆಲ್ರೆಡಿ ನಾನು ಸ್ಲೋ ಆಗಿ ಭಾಳಷ್ಟು ಡೀಟೇಲ್ ಆಗಿ ಕೂಡ ವಿಡಿಯೋ ಮಾಡ್ತೀನಿ. ಸೊ ಲಾಸ್ಟ್ ಟೈಮ್ ರಿವಿಷನ್ ಇರೋ ಕಾರಣಕ್ಕಾಗಿ ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಿದ್ದೀನಿ. ಓಕೆ, ಎಸ್, ಡೂ ಅಂತ ಉಪಯೋಗಿಸ್ಕೊಂಡಿದ್ದೀನಿ. ಸೊ ಇದಾದ ನಂತರ ಇದ್ದ ಕಾರಣಕ್ಕಾಗಿ ಇವು ಅಂತ ಕ್ವಶನ್ ಮಾಡ್ತಿದ್ದಾರೆ. ಸೊ ಈ ರೀತಿಯಾಗಿ ಲೈಕ್ ಟು ರೀಡ್, ಮುಗಿದು ಕ್ವಶನ್ ಮಾರ್ಕ್, ಇಷ್ಟೇ. ಅಂದ್ರೆ ಇಲ್ಲಿ ಒಂದು ಯಾವುದೇ ಸೆಂಟೆನ್ಸ್ ಕೊಟ್ಟಿರಲಿ, ಅಲ್ಲಿ ಏನೇನು ಬರಬೇಕು, ಕ್ವಶನ್ ವರ್ಡ್ ಬರಬೇಕು, ಹೆಲ್ಪಿಂಗ್ ವರ್ಬ್ ಬರುತ್ತೆ, ಅದಂದ್ರೆ ಸಬ್ಜೆಕ್ಟ್ ಅದಂದ್ರೆ ಕ್ವಶನ್ ಮಾರ್ಕ್ ಬರುತ್ತೆ. ಈ ರೀತಿ ಫಾರ್ಮೆಟ್ ಅಲ್ಲಿ ಇಲ್ಲಿ ನೋಡ್ರಿ, ಮತ್ತೆ ಸಬ್ಜೆಕ್ಟ್ ಪಾರ್ಟಿ ಕ್ವಶನ್ ಮಾಡ್ತಿದ್ದಾರೆ. ಬಲೇಶ್ವರ್ ವೆಂಟ್ ಆ್ಯಂಡ್ ಗ್ರಾಬ್ ದ ಟ್ರೆಂಡ್ಸ್. ಇದೆ ಸಬ್ಜೆಕ್ಟ್ ಪಾರ್ಟಿಗೆ ಅಂದ್ರೆ ಏನು, ಇಲ್ಲಿ ಸಬ್ಜೆಕ್ಟ್ ಪಾರ್ಟಿಗೆ ಯಾರು ಹೇಳಿದ್ರು ಅಂತೇಳಿ. ಸೊ ಹೂ ಅಂತ ತುಂಬ್ತೇವೆ ನಾವು, ಉಳ್ಕಿದ ಆಸ್ ಇಟ್ ಕಾಪಿ ಪೇಸ್ಟ್ ಬರ್ದಿದೆ, ಕ್ವಶನ್ ಮಾರ್ಕ್ ಇಟ್ರೆ ಮುಗಿತು, ಚೆಕ್ ಇಟ್. ಸೊ ಹೂ ಗ್ರಾಬ್ ಇಲ್ಲೊಂದು ಅದೊಂದು ವರ್ಡ್ ಬರಿಬೇಕಾಯ್ತು, ಹೂ ವೆಂಟ್ ಆ್ಯಂಡ್ ಗ್ರಾಬ್ಡ್ ಅಂತೇಳಿ. ಓಕೆ, ಅಲ್ಲಿ ಮಿಸ್ ಮಾಡಿದ್ದೀನಿ. ಹೂ ವೆಂಟ್ ಆ್ಯಂಡ್ ಗ್ರಾಬ್ ದ ಡೆಡ್ ಎಮರ್ಜೆನ್ಸಿ ಚೈನ್, ಕ್ವಶನ್ ಮಾರ್ಕ್, ಮುಗೀತು. ಬಹಳಷ್ಟು ಈಸಿ ರೀ ಸಬ್ಜೆಕ್ಟ್ ಪಾರ್ಟಿ ಕ್ವಶನ್ ಕೇಳಿದ್ರೆ, ಬಹಳಷ್ಟು ಈಸಿ. ಓಕೆ, ಯಾವ ಬರ್ಬೋದು ಸರ್ ಸಬ್ಜೆಕ್ಟ್ ಪಾರ್ಟಿಗೆ ಅಂದ್ರೆ, ಹೂ ಬರುತ್ತಾ, ವಾಟ್ ಬರುತ್ತಾ, ಹೂಸ್ ಬರುತ್ತಾ ಮತ್ತು ಫಿಚ್ ಬರ್ತಾವೆ. 4 ಬರ್ತಾವೆ. ಹೂ, ವಾಟ್,
ಹೂಸ್ ವಿಚ್. ನಾಲ್ಕು ಸಬ್ಜೆಕ್ಟ್ ಪಾರ್ಟಿಗೆ ಬರ್ತಾವೆ. ಸೊ ಇದರಲ್ಲಿ ಯಾವ ಸೂಟೇಬಲ್ ಅಂತ ಅದನ್ನು ಫಿಲ್ ಮಾಡಿರಿ, ಆಸ್ ಇಟ್ ಇಸ್ ಬರ್ರಿ, ಕ್ವೆಶ್ಚನ್ ಮಾರ್ಕ್ ಬರೀರಿ, ಮುಗೀತು. ಆ್ಯಂಡ್ ಫೋರ್ತ್ ಒನ್, ಜಾನ್ ಎನ್ಸೆಲ್ಮೋಸ್ ಆರ್ಚರ್ಡ್ ವಾಸ್ ನಾಲ್ಡ್ ಅಂಡ್ ಬ್ಯೂಟಿಫುಲ್ ಅಂತೇಳಿ. ಹೇಗಿದೆ ಅಂತ ಕ್ವಶನ್ ಮಾಡಬೇಕಾಗಿದೆಲ್ಲ. ಸೊ ಸುಂದರವಾಗಿದೆ, ಹೇಗಿದೆ ಅಂತ ಕ್ವಶನ್ ಮಾಡಬೇಕಾಗಿದೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಇಲ್ಲಿ ಹೌ ಅಂತ, ಹೇಗೆ ಅಂತ ಅನ್ಬೇಕಾದ್ರೆ ಹೌ ಅಂತ ಬಂದ ತಕ್ಷಣ ಹೆಲ್ಪಿಂಗ್ ವರ್ಬ್ ಬರಲೇಬೇಕು. ವಾಸ್ ಅಂತಿದೆ, ಇದು ವಾಸ್. ಡಾನ್ ಎನ್ಸೆಲ್ಮೋಸ್ ಆರ್ಚರ್ಡ್ ಕ್ವಶನ್. ಹೌ ವಾಸ್ ಡಾನ್ ಎನ್ಸೆಲ್ಮೋಸ್ ಆರ್ಚರ್ಡ್, ಮುಗೀತು. ಆ್ಯಂಡ್ ಫಿಫ್ತ್ ಒನ್, ದ ಓಲ್ಡ್ ಮ್ಯಾನ್ ಸೋಲ್ಡ್ ಹಿಸ್ ಪ್ರಾಪರ್ಟಿ ಬಿಕಾಸ್ ಹಿ ನ್ಯೂ ದಟ್ ದ ಅಮೆರಿಕನ್ಸ್ ವರ್ ಗುಡ್ ಪೀಪಲ್ ಅಂತೇಳಿ. ಇಲ್ಲಿ ಏಕೆ ಮಾಡಿದಂತಂದ್ರೆ ಏಕೆಂದರೆ ಅಂತ ಇದೆ. ಏಕೆಂದರೆ ಅಂದರೆ ಏಕೆ ಅನ್ನೋದು ಯೂಸ್ ಮಾಡಬೇಕಾಗತ್ತಲ್ಲ, ವಾಯ್ ಅಂತ ಯೂಸ್ ಮಾಡಿರಿ. ಸೊ ಇದಾದ್ರೆ ಹೆಲ್ಪಿಂಗ್ ಸೂಟೇಬಲ್ ಆದದ್ದು ಯೂಸ್ ಮಾಡಿರಿ, ಮುಗಿತು, ಕ್ವಶನ್ ಮಾರ್ಕ್ ಇಟ್ಟರೆ ಮುಗಿತು. ಸೊ ಇವು ಯಾವುದೂ ಬರೋದಿಲ್ಲ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಕ್ವಶನ್ದಲ್ಲಿ ಬರೋದಿಲ್ಲ. ಆ ರೀತಿ ನಾವು ವರ್ಕೌಟ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ವಾಯ್ ಅಂತ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ಡಿಡ್ ಅಂತ ಯೂಸ್ ಮಾಡಿದ್ದೀನಿ. ಯಾಕೆ ಡಿಡ್ ಅಂತಂದರೆ ಇಲ್ಲಿ V2 ಇದೆ, ಸಿಂಪಲ್ ಪಾಸ್ಟಲ್ಲಿದೆ, ಆ ಕನಕಾಗಿ ಹೆಲ್ಪಿಂಗ್ ಒಬ್ಬ ಡಿಡ್ ಅಂತ ಉಪಯೋಗಿಸ್ತೀವಿ. ಸಿಂಪಲ್ ಪ್ರೆಸೆಂಟ್ ಇದ್ರೆ ಡೂ ಅಥವಾ ಡಸ್ ಅಂತ ಹೇಳಿದ್ದೀನಿ. ಸೊ ಡಿಡ್ ಅಂತ ಇಲ್ಲಿ ಉಪಯೋಗಿಸಿದೆ. ದ ಓಲ್ಡ್ ಮ್ಯಾನ್ ಇದೆ, ದ ಟಿ ಕ್ಯಾಪಿಟಲ್ ಸ್ಮಾಲ್ ಇಂಟರ್ವಲ್ ದ ಓಲ್ಡ್ ಮ್ಯಾನ್ ಅಂತ ಮಾಡಿದ್ದೀನಿ. ಆಮೇಲೆ ಸೋಲ್ಡ್ ಇದ್ದದನ್ನು ಸೆಲ್ ಮಾಡ್ತೀವಿ, ಇದು ಇಂಪಾರ್ಟೆಂಟ್. ಇದು V2 ಇದ್ದದನ್ನು V1ಗೆ ಮಾಡ್ತೀವಿ, ಯಾಕಂದ್ರೆ ಡಿಡ್ ಅನ್ನೋದು V2 ಯೂಸ್ ಮಾಡ್ತೀವಿ, ಅದಕ್ಕೆ ಇದು ಚೇಂಜಸ್ ಆಗುತ್ತೆ. ಹೀಸ್ ಪ್ರಾಪರ್ಟಿ ಕ್ವಶನ್ ಮಾರ್ಕ್, ಮುಗಿತು. ಸಿಕ್ಸ್ತ್ ಒನ್, ಪೋಸ್ಟ್ ಆಫೀಸ್ ಇಸ್ 8 ಕಿಲೋಮೀಟರ್ಸ್ ಅವೇ ಫ್ರಮ್ ಅವರ್ ಸ್ಕೂಲ್ ಅಂತ ಇದೆ. ಹಾಗಾದ್ರೆ ಎಷ್ಟು ಕಿಲೋಮೀಟರ್ಸ್ ಇದೆ ಅಂತ ಯೂಸ್ ಮಾಡಬೇಕಾಗಿದೆ ಅಲ್ಲ. ಸೊ ಅದಕ್ಕಾಗಿ ಎಷ್ಟು ದೂರದಲ್ಲಿದೆ ಅಂತಲೂ ಯೂಸ್ ಮಾಡಬೇಕು. ಸೊ ಎಷ್ಟು ದೂರದಲ್ಲಿದೆ, ಹೌ ಫಾರ್ ಅಂತೇಳಿ. ಹೌ ಫಾರ್ ಈಸ್ ಪೋಸ್ಟ್ ಆಫೀಸ್, ಆಮೇಲೆ ಫ್ರಾಮ್ ಯುವರ್ ಸ್ಕೂಲ್, ಅದು ಅವರ್ ಇದ್ದದನ್ನು ಇವರ್. ನಿಮಗೆ ಕೇಳ್ತಿದ್ದಾರೆ, ಆ ರೀತಿ ಚೇಂಜಸ್ ಕೆಲವು ಕಡೆ ಮಾಡ್ತದೆ. ಓಕೆ. ಆ್ಯಂಡ್ ದೇರ್ ಆರ್ 45 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೇಳಬೇಕಾಗಿದೆ. ಅದಕ್ಕಾಗಿ ಈ ರೀತಿ ಮಾಡ್ತೀವಿ ನೋಡ್ರಿ. ಹೌ ಮನಿ ಸ್ಟೂಡೆಂಟ್ಸ್, ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಹೌ ಮನಿ ಸ್ಟೂಡೆಂಟ್ಸ್ ಆರ್, ಇಲ್ಲಿದೆ ನೋಡ್ರಿ, ದೇರ್ ಇನ್ ದ ಕ್ಲಾಸ್. ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್, ಕ್ವಶನ್ ಮಾರ್ಕ್, ಮುಗಿತಾ. ಆ್ಯಂಡ್ ಏತ್ ಒನ್, ರಘು ವೆಂಟ್ ಟು ಮೈಸೂರ್ ಎಸ್ಟರ್ಡೇ ಅಂತ. ಸೊ ಎಸ್ಟರ್ಡೇ, ಟುಮಾರೋ, ಯಾವಾಗ ಟೈಮ್ ತೋರಿಸ್ತದೆ. ಟೈಮ್ ಅಂದರೆ ವೆನ್ ಅಂತ ಯೂಸ್ ಮಾಡಬೇಕು, ಯಾವಾಗ ಅಂತ ಯೂಸ್ ಮಾಡ್ತೀವಿ. ಸೊ ವೆನ್ ಅಂತ ಯೂಸ್ ಮಾಡಿದ್ದೀವಿ ನೋಡ್ರಿ. ವೆನ್ ಆದ ನಂತರ ಸೊ ವೆಂಟ್ ಇದೆ, ಇಲ್ಲಿ V2 ಇದೆ, ಅದ ಕಾರಣಕ್ಕಾಗಿ ಡಿಡ್ ಅಂತ ಉಪಯೋಗಿಸ್ತೀನಿ, ಹೆಲ್ಪಿಂಗ್ ವರ್ಬ್. ಇದಾದ ನಂತರ ರಘು ಇದ್ದಾರೆ, ರಘು. ಆಮೇಲೆ ವೆಂಟ್ ಇದ್ದುದನ್ನು ಗೋ ಮಾಡ್ತೀನಿ. ಟು ಮೈಸೂರ್ ಕ್ವಶನ್ ಮಾರ್ಕ್, ಮುಗಿತು. ವೆನ್ ಡಿಡ್ ರಘು ಗೋ ಟು ಮೈಸೂರ್, ಫಾಸ್ಟ್ ಸುಲಭ. ನೈನ್ತ್ ಒನ್, ಸ್ವಾಮಿ ಫೆಲ್ಟ್ ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿ ಅಂತ ಇದೆ. ಕಟ್ ಆಫ್ ಫ್ರಮ್ ಹ್ಯುಮ್ಯಾನಿಟಿಗೆ ನಾನು ಈ ರೀತಿ ಮಾಡ್ತೀನಿ. ಹೌ, ಹೇಗೆ ಅನಿಸ್ತು. ಹೌ ಇದ್ರ ಬದಲಿ ಹೌ. ಫೆಲ್ಟ್ ಅನ್ನೋದು V2 ಇದೆ, ಅದಕ್ಕಾಗಿ ಇಲ್ಲಿ ಡಿಡ್ ಅಂತ ಉಪಯೋಗಿಸ್ತಿದ್ದೀನಿ. ಸ್ವಾಮಿ ಇದೆ, ಸ್ವಾಮಿ. ಫೆಲ್ಟ್ ಇದು V2 ಇದ್ದದನ್ನು V1ಗೆ ಮಾಡ್ತೀವಿ, ಮುಗೀತು. V2 ಚೇಂಜಸ್ ಟು V1, ಮುಗೀತು. ಕ್ವಶನ್, ಹೌ ಡಿಡ್ ಸ್ವಾಮಿ ಫೀಲ್. ಓಕೆ, ಈ ರೀತಿಯಾಗಿ ನಾವು ಚೇಂಜಸ್ ಮಾಡ್ತೇವೆ ನೋಡ್ರಿ. ಆಮೇಲೆ ಅನನ್ಸ್ ಫ್ಯಾಮಿಲಿ ಸ್ಟೇಡ್ ವಿತ್ ಆನ್ ಸೋಷಿಯಲ್. ಯಾರೊಂದಿಗೆ ಇದ್ರು ಅಂತ ಕ್ವಶನ್ ಮಾಡ್ಬೇಕು. ಅದಕ್ಕಾಗಿ ಇಲ್ಲ, ಎಲ್ಲಿದ್ರು ಅಂತಲೂ ಕ್ವಶನ್ ಕೇಳ್ತಾರೆ ಇದನ್ನು. ಓಕೆ, ಎಲ್ಲಿದ್ರು, ವೇರ್, ಪ್ಲೇಸ್ ಇದೆ. ಯಾರೊಂದಿಗೆ ಇದ್ರು ಅಂತಲೂ ಬರ್ತಿದ್ದು, ಬಟ್ ಇಲ್ಲಿ ವೇರ್, ಪ್ಲೇಸ್ ಅಂತ ಅನ್ಕೊಂಡ್ರಿ. ಇನ್ನೂ ಇಲ್ಲಿ ಏನೇನೋ ಸೆಂಟೆನ್ಸ್ ತೆಗೆದಿದ್ದೀನಿ. ವೇರ್, ಸೊ ಸ್ಟೇಡ್ ಅಂತ ಇದೆ, V2 ಇದೆ, ಅದಕ್ಕಾಗಿ ಡಿಡ್ ಅಂತ ಉಪಯೋಗಿಸಿದ್ದೀನಿ. ಅನನ್ಸ್ ಫ್ಯಾಮಿಲಿ ಅಂತಿದೆ, ಅನನ್ಸ್ ಫ್ಯಾಮಿಲಿ ಯೂಸ್ ಮಾಡಿದ್ದೀವಿ. ಸ್ಟೇಡ್ V2 ಇದ್ದದನ್ನು V1 ಮಾಡ್ತೀನಿ. ಸೊ ಇನ್ ಮುಂಬೈ. ಓಕೆ, ಸೊ ಇದು ಎಕ್ಸ್ಟ್ರಾ ಐತೆ, ಇಲ್ಲಿಗೆ ಮುಗಿಸ್ಕೊಡೋಣ. ಅದು ನಾನು ಡಿಲೀಟ್ ಮಾಡಿದ್ದೀನಿ, ಶಾರ್ಟ್ ಮಾಡಿದ್ದೀನಿ. ವೇರ್ ಡಿಡ್ ಅನನ್ಸ್ ಫ್ಯಾಮಿಲಿ ಸ್ಟೇ, ಇಲ್ಲಿ ಆನ್ ಸುಶೀಲಾಸ್ ಅಪಾರ್ಟ್ಮೆಂಟ್ ಅಂತ ಅಲ್ಲಿ ಏನೋ ಇತ್ತದು. ಸೊ ಅದನ್ನು ಕಟ್ ಮಾಡಿದ್ರೆ, ಅದಕ್ಕಾಗಿ ಈ ರೀತಿ ಆಗಿದೆ. ಓಕೆ, ಎಸ್. ಸೊ ಟೋಟಲ್ ಟಾಪ್ 10 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನೊಂದಿಷ್ಟಿದೆ. ಓಕೆ, ಹಿ ವೇಟೆಡ್ ಫಾರ್ 2 hours ಇನ್ ದ ರೈಲ್ವೆ ಸ್ಟೇಷನ್ ಅಂತ ಇದೆ. ಎಷ್ಟು ಗಂಟೆ ವೇಟ್ ಮಾಡಿದ್ರು, ಫಾರ್ ಎಷ್ಟು ಗಂಟೆ, ಹೌ ಅಂತೇಳಿ. ಅದಕ್ಕಾಗಿ ಹೌರು ಎಷ್ಟೊತ್ತನ್ನು ವೇಟ್ ಮಾಡಿದ್ರು, ಹೌ ಲಾಂಗ್. ಸೊ ವೇಟೆಡ್ ಇದೆ, V2 ಇದೆ, ಅದಕ್ಕಾಗಿ ಡಿಡ್ ಉಪಯೋಗಿಸ್ತಿದ್ದೀನಿ. ಹಿ ಸಬ್ಜೆಕ್ಟ್ ಇಲ್ಲಿ ತೊಗೊಂಡಿನಿ. ವೇಟೆಡ್ ಇದ್ದದನ್ನು ವೇಟ್ ಮಾಡ್ತೀನಿ, V1ಗೆ ಚೇಂಜ್ ಮಾಡ್ತೀನಿ. ಇನ್ ದ ರೈಲ್ವೆ ಸ್ಟೇಷನ್ ಕ್ವಶನ್ ಮುಗಿತು.
12th one, the elephant put his trunk inside the hut slowly. ಇದು ಪಿ ಯು ಸಿದಲ್ಲಿ ಟೆಕ್ಸ್ಟ್. ಸೊ ಎಲಿಫೆಂಟ್ ಹೇಗೆ ಸಾವಕಾಸಾಗಿ ಇತ್ತು, ಸ್ಲೋಲಿ ಹೇಗೆ ಹೇಗೆ ಮ್ಯಾನರ್. ಸೊ ಹೌ ಅಂತ ಯೂಸ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಪುಟ್ ಅನ್ನು V2 ಅಂತ ಪುಟ್ಟೇ ಬರ್ತೈತಿ. ಸೊ V2 ಅಂತ ಡಿಡ್ ಅಂತ ಯೂಸ್ ಮಾಡಿದ್ದೀನಿ. ದ ಎಲಿಫೆಂಟ್ ಸ್ಮಾಲ್ ಲೆಟರ್ ಟಿ ಮಾಡಿದ್ದೀನಿ. ಪುಟ್ ಹೀಸ್ ಟ್ರಂಕ್ ಇಲ್ಲಿದೆ ನೋಡಿ. ಓಕೆ, ಪುಟ್ ಈಸ್ ಟ್ರಂಕ್ ಇನ್ಸೈಡ್ ದ ಹಟ್ ಮುಗೀತು. ಓಕೆ, ಆ್ಯಂಡ್ 13th ಒನ್, ಅನನ್ಸ್ ಫ್ಯಾಮಿಲಿ ಕೇಮ್ ಟು ಬಾಂಬೆ ಫಾರ್ ದ ಟ್ರೀಟ್ಮೆಂಟ್. ಏತಕ್ಕಾಗಿ ಬಂದಿದ್ದರು ಅಂತೇಳಿ ವಾಯ್ ಅಂತ ಯೂಸ್ ಮಾಡಿದ್ದೀನಿ. ಏಕೆ ಬಂದಿದ್ದರು ವಾಯ್ ಅಂತ ಯೂಸ್ ಮಾಡಿದ್ದೀನಿ. ಕೇಮ್ ಇದೆ, V2 ಇದೆ, ಅದಕ್ಕಾಗಿ ಇಲ್ಲಿ ಡಿಡ್ ಅಂತ ಉಪಯೋಗಿಸ್ತೀನಿ. ಅನನ್ಸ್ ಫ್ಯಾಮಿಲಿ ಕೇಮ್ ಇದ್ದದನ್ನು ಕಮ್ ಮಾಡಿದ್ದೀನಿ. ಟು ಬಾಂಬೆ ಮುಗೀತು. ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅಷ್ಟೇ ಎಕ್ಸ್ಪರ್ಟ್ ಆಗ್ತೇವೆ. ಓಕೆ, ಫಾರ್ಮುಲಾ ಏನೂ ಅವಶ್ಯಕತೆ ಇಲ್ಲ. ಈ ರೀತಿ ಪ್ರಾಕ್ಟೀಸ್ ಮಾಡೋ ಟೈಮ್ನಲ್ಲಿ. ಐ ಪೇಡ್ ದ ಫೀ ಆನ್ 20th ಜೂನ್ ಅಂತ. ಯಾವಾಗ ಪೇಡ್ ಮಾಡಿದ್ರಿ? ವೆನ್ ಅಂತ. ಹೌದೇನಲ್ಲ? ವೆನ್ ಅಂತಂದರೆ ಯಾವಾಗ? ವೆನ್, ಇದ್ರ ಬದಲಿ ವೆನ್. ಪೇಡ್ ಅನ್ನೋ V2, ಸೊ ಅದಕ್ಕಾಗಿ ಡಿಡ್. ಆಮೇಲೆ ಐನೇ ತೊಗೊಂಡಿದ್ದೀನಿ ನಾನು. ಪೇಡ್ ಇದ್ದದ್ದು V2 ಇದು V1 ಮಾಡಿರಿ. ಸೊ ದ ಫೀ ಕ್ವಶನ್ ಮಾರ್ಕ್ ಮುಗಿ. ಲಾಸ್ಟ್ ಒನ್, ಅ ಬ್ಯೂಟಿಫುಲ್ ಬರ್ಡ್ ವಾಸ್ ಲಿವಿಂಗ್ ಆನ್ ಅ ಸ್ನೋವಿ ಮೌಂಟೇನ್ ಫಾರ್ ಅವೇ ಇನ್ ದ ಈಸ್ಟ್ ಅಂತ ಇದೆ. ಸೊ ಎಲ್ಲಿ ವಾಸ ಮಾಡ್ತಿದೆ ಅಂತ, ಆನ್ ದ ಸ್ನೋವಿ. ಎಲ್ಲಿ? ವೇರ್ ಅಂತ ಯೂಸ್ ಮಾಡ್ತೀನಿ. ಪ್ಲೇಸ್ ಇದ್ದಲ್ಲಿ ವೇರ್ ಅಂತ ಯೂಸ್ ಮಾಡ್ತೀನಿ. ವೇರ್. ಆಮೇಲೆ ಇದಾದ ನಂತರ ಹೆಲ್ಪಿಂಗ್ ಹೋಗಿ ಬರಲೇಬೇಕಲ್ಲ. ಸೊ ವಾಸ್ ಇಲ್ಲಿದೆ, ವಾಸ್. ಅ ಬ್ಯೂಟಿಫುಲ್ ಬರ್ಡ್, ಎ ಬ್ಯೂಟಿಫುಲ್ ಬರ್ಡ್ ಲಿವಿಂಗ್. ವೇರ್ ವಾಸ್ ಅ ಬ್ಯೂಟಿಫುಲ್ ಬರ್ಡ್ ಲಿವಿಂಗ್ ಕ್ವಶನ್ ಮಾರ್ಕ್ ಮುಗಿದು. ಸೊ ಟಾಪ್ 15 ಕ್ವಶನ್ಸ್ ಆಗ್ಬೋದು. ಓಕೆ, ಹಾಗಾದ್ರೆ ಸರ್ ಇದಕ್ಕೆ ಏನಾದ್ರು ಶಾರ್ಟ್ಕಟ್ ಮೆಥಡ್ ಇದೆ? ಎಸ್, ಅಫ್ಕೋರ್ಸ್. ನೋಡಿ, ಆ ಅಂಡರ್ಲೈನ್ ಮಾಡಿದಂಥ ವರ್ಡ್ಗೆ ಯಾವ ಸೂಟೇಬಲ್ ಆದಂಥ ಆ ಕ್ವಶನ್ ವರ್ಡ್ನ ಮೊದಲು ಚಾಯ್ಸ್ ಮಾಡ್ಕೊಂಡು ಮಾಡ್ಕೊಂಡ ನಂತರ ಕ್ವಶನ್ ವರ್ಡ್ ಆದ ನಂತರ ಅದಕ್ಕೆ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬು, ಆಮೇಲೆ ಮೇನ್ ವರ್ಬು ನೋಡ್ಕೊಂಡು ಬರ್ರಿ. ಸಬ್ಜೆಕ್ಟ್ ನಡು ಹಾಕ್ರಿ, ಮೇನ್ ವರ್ಬು ಸೂಟೇಬಲ್ ಯೂಸ್ ಮಾಡಿರಿ, ಕ್ವಶನ್ ಮಾರ್ಕ್ ಅಂತೂ ಇಡ್ರಿ. ಈ ರೀತಿ ಮಾಡಿರಿ, ಅಷ್ಟು ಈಸಿ ಆಗ್ತದೆ. ಈಗ ಅದು ಅರ್ಥ ಅಲ್ಲಿ ಕನ್ನಡದಲ್ಲಿ ಅರ್ಥ ಮಾಡ್ಕೊಡ್ರಿ. ಪ್ಲೇಸ್ ಇದ್ದರೆ ವೇರ್ ಅಂತ ಯೂಸ್ ಮಾಡ್ತೀವಿ. ಆಮೇಲೆ ಟೈಮ್ ಇದ್ದರೆ ವೆನ್, ಈ ರೀತಿ. ಮ್ಯಾನರ್ ಇದ್ದರೆ ಹೌ, ರೀಸನ್ ಇದ್ದರೆ ವಾಯ್. ಹೌದೇನಿಲ್ಲ? ಯಾರ ಇದ್ರೆ ಹೂಸ್, ಯಾವತ್ತು ಇದ್ದರೆ ವಿಚ್, ಈ ರೀತಿ. ಏನು ಇದ್ದರೆ ವಾಟ್, ಏನನ್ನು ಇದ್ದರೆ ವಾಟ್, ಹೂ ಇದ್ದರೆ ಯಾರು, ಹೂಮ್ ಇದ್ದರೆ ಯಾರನ್ನು, ಈ ರೀತಿ. ಆಮೇಲೆ ವೆನ್, ವೇರ್, ವಾಯ್, ಹೂಸ್, ವಿಚ್. ಟೋಟಲ್ 8 WH ಕ್ವಶನ್ಸ್ ಬರ್ತಾವೆ. 8 WH ಕ್ವಶನ್ಸ್. ಸೊ ಒಂದೇ ಒಂದು H ದಿಂದ ಸ್ಟಾರ್ಟ್ ಆಗುವಂಥ ಕ್ವಶನ್ ಬಂದು ಇದು ಒಂದು ಹೌ. ಉಳ್ಕಿದೆಲ್ಲ ವೇರ್, ವೆನ್, ವಾಯ್, ಹೂಸ್, ವಿಚ್ ಅವು ಬರ್ತಾವೆ ನೋಡ್ರಿ. ಹೂಮ ಅವೆಲ್ಲ ಕೂಡಿ 8. ಸೊ ಯಾವ ಸೂಟೇಬಲ್ ಅದು ಫಿಲ್ ಮಾಡಿ, ಹೆಲ್ಪಿಂಗ್ ಇದು ಮಾಡಿ, ಸಬ್ಜೆಕ್ಟ್ ಹಾಕ್ರಿ. ಸೊ ಮೇನ್ ವರ್ಬ್ ಚೇಂಜ್ ಮಾಡಿ ಬರೀರಿ, ಕರೆಕ್ಟಾಗಿ ಬರೀರಿ. ಸೊ ಕ್ವಶನ್ ಮಾರ್ಕ್ ಇಡ್ರಿ. ಇನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕಾದದ್ದು ಸಿಂಪಲ್ ಪ್ರೆಸೆಂಟ್ ಮತ್ತು ಸಿಂಪಲ್ ಪಾಸ್ಟಲ್ಲಿ. ಓಕೆ, ಇಲ್ಲಿ ಬರ್ತೀವಿ ನೋಡ್ರಿ. ಸಿಂಪಲ್ ಪ್ರೆಸೆಂಟಲ್ಲಿ ಎಲ್ಲಿ ಅಂತಂದರೆ ಎಸ್ ಆರ್ ಎಸ್ ಬಂದಿರ್ತಾನ ಡಿಲೀಟ್ ಆಗ್ತೈತಿ, ಡಸ್ ಉಪಯೋಗಿಸಿರ್ತೇವೆ. ಇನ್ನು ಸಿಂಪಲ್ ಪಾಸ್ಟ್ದಲ್ಲಿ V2 ಯೂಸ್ ಡಿಡ್ ಅದು ಉಪಯೋಗಿಸಿರ್ತೇವೆ. V2 ಇದ್ದದನ್ನು V1 ಮಾಡಿದ್ರೆ ಮುಗೀತು. ಈ ರೀತಿ ಮಾಡಿರಿ. ಸೊ ಇನ್ನು ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ಗಳು, ಮೋರ್ ದೆನ್ 20 ವಿಡಿಯೋಸ್ಗಳು ಮಾಡ್ದಂಗೆ ಆಯ್ತು ಇವಾಗ ನಾನು. ಸೊ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 5 to 6 ಸೆಂಟೆನ್ಸ್ ಕ್ವಶನ್ ಆನ್ಸರ್ಸ್, ಗ್ರಾಮರ್, ಸ್ಟೋರಿ ರೈಟಿಂಗ್ ಎಲ್ಲನೂ ವಿಡಿಯೋ ಮಾಡಿದ್ದೀವಿ. ಸೊ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅದು. ಅದ್ರ ಲಿಂಕ್ ಇಲ್ಲಿ ಬರುತ್ತೆ ನೋಡಿರಿ ಈ ಕಾರ್ನರ್ದಲ್ಲಿ. ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ಕೂಡ ನೋಡ್ಬೋದು, ಎಲ್ಲ ವಿಡಿಯೋ ನೋಡ್ಬೋದು. ಓಕೆ, ಎಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ಪ್ರಯತ್ನ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಲೇಬೇಕು ರೀ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.